ಮಾನ್ಯ ಅರ್ಕಲಗೂಡಿನ ಶಾಸಕರಾದಂಥ ಎ ಮಂಜು ಅವರು ಯಾರಿಗೂ ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ. ನೀನು ಸುಮ್ಮನೆ ಕೂತ್ಗ, ನೀನು ಸುಮ್ಮನೆ ಕೂತ್ಕಂತ ಇವರು ಎಲ್ಲರಿಗೂ ಡಿಕ್ಟೇಟರ್ಶಿಪ್ ಮಾಡಿ, ಆಮೇಲೆ ಆ ಚಿನ್ನಮ್ಮನ ನನ್ನ ಸಹೋದರಿಗೆ ನೀನು 11-23 ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತಾಕೀತು ಮಾಡ್ತಾರೆ. 11-23ಕ್ಕೇ ಮನೆ ಕಟ್ಟಬೇಕು, ಅದನ್ನು ಬಿಟ್ಟು ಅತ್ಲಾಗಿ ಕಟ್ಟಂಗಿಲ್ಲ ಮನೇನ ಅಂತ ಹೇಳ್ಬಿಟ್ಟು ತಾಕೀತು ಮಾಡ್ತಾರೆ. ಅಂದರೆ ನನ್ನ ಜನಾಂಗ ಮುಂದುವರೆದು ಹೆಚ್ಚಿಗೆ ದೊಡ್ಡದಾಗಿ ಮನೆ ಕಟ್ಕೊಳ್ಳಂಗಿಲ್ವಾ? ನಾನು ಅದನ್ನು ಅಲ್ಲೇ ಪ್ರಶ್ನೆ ಮಾಡಿರ್ತೀನಿ, ಆಯಿತಾ? ಅವತ್ತೇ ನಾನು ಅದನ್ನು ಪ್ರಶ್ನೆ ಮಾಡಿರ್ತೀನಿ. ಆಮೇಲೆ ಏಪ್ರಿಲ್ 14ನೇ ತಾರೀಕು ಇವರು ಬರೀ ಸುಳ್ಳು ಭರವಸೆನೇ ಕೊಡ್ತಾ ಇರ್ತಾರೆ. ನಾನು ಅದನ್ನು ಈ ಮುಂಚೆ ಹೇಳಿದ್ದೀನಿ. ಆಮೇಲೆ ಎರಡನೇದಾಗಿ ನನಗೆ ವೈಯಕ್ತಿಕವಾಗಿ ಅವನಿಗೆ ನಾನು ಏನೋ ಬಹಳ ಸಹಾಯ ಮಾಡಿದ್ದೀನಿ, ಅವನಿಗೆ ಅವ್ರ ತಾಯಿಗೆ ಎಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಏನೇನು ಸಹಾಯ ಮಾಡಿದ್ದೀರಿ ನನಗಾಗಲಿ, ನನ್ನ ಕುಟುಂಬಕ್ಕಾಗಲಿ, ನನ್ನ ತಾಯಿಗಾಗಲಿ ಅದು ಏನೇನು ಸಹಾಯ ಮಾಡಿದ್ದೀರಿ ದಯಮಾಡಿ ಅದೊಂದು ಪಟ್ಟಿನ ಕೊಡಿ ಸ್ವಾಮಿ. ನಾನೇ ಅದನ್ನು ನಿಮ್ಮ ಪರವಾಗಿ ನಾನು ಪ್ರಚಾರ ಮಾಡ್ಕೊಬತ್ತೀನಿ. ನನಗೆ ಶಾಸಕರಾದಂಥ ಎ ಮಂಜೂರವರು ಇಂತಿಂಥ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇ ಅದನ್ನು ಪ್ರಚಾರ ಮಾಡ್ಕೊಂಬರ್ತೀನಿ. ದಯಮಾಡಿ ಅದೊಂದು ಇದನ್ನು ಕೊಡಿ. ಆಮೇಲೆ ಮೂರನೇದಾಗಿ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರನ ನೀವು ಇದು 4ನೇ ಬಾರಿಗೆ ನೀವು ಪ್ರತಿನಿಧಿಸ್ತಾ ಇದ್ದೀರಿ, ಆಯಿತಾ? ಭಾಳ ಸಂತೋಷ. ಯಾಕೆಂತಂದರೆ ನೀವು 4ನೇ ಬಾರಿ ಪ್ರತಿನಿಧಿಸಬೇಕು ಅಂತ ಅಂದಾಗ ಅದರಲ್ಲಿ ನಮ್ಮ ಶ್ರಮನೂ ಕೂಡ ಇದೆ, ಇಲ್ಲ ಅಂತ ಹೇಳೋಕ್ಕೆ ನೀವು ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಶ್ರಮ ಇಲ್ಲದೇ ನೀವು ಅರ್ಕಲಗೂಡು ಕ್ಷೇತ್ರದಲ್ಲಿ 4ನೇ ಬಾರಿ MLA ಆಗಕ್ಕೆ ಸಾಧ್ಯವಾಗಿಲ್ಲ. ಆಮೇಲೆ ನೀವು ದಲಿತರಿಗೆ ಅರ್ಕಲಗೂಡು ತಾಲೂಕಲ್ಲಿ ದಲಿತರಿಗೆ ಏನೇನು ಸಹಾಯ ಮಾಡಿದಿರಿ, ನಿಮ್ಮ ರಾಜಕೀಯ ಜೀವನದಲ್ಲಿ ಏನೇನು ಸಹಾಯ ಮಾಡಿದಿರಿ ದಯಮಾಡಿ ಅದನ್ನು ಒಂದು ಪಟ್ಟಿನ ಮಾಡಿಕೊಂಡು ಮುಂದಿನ ಏನು SC/ST ಕುಂದುಕೊರತೆ ಸಭೆ ನಡೆಯುತ್ತಲ್ಲ ಆ ದಿನ ತಗೊಂಬನ್ನಿ ಸ್ವಾಮಿ. ಎಲ್ಲರೂ ಅದು ಗೊತ್ತಾಗಲಿ. ಸುಮ್ಮನೆ ಎಲ್ಲೆಲ್ಲೋ ಹೇಳ್ಕೊಂಡು ತಿರ್ಗೋದಲ್ಲ, ವಿತ್ ರೆಕಾರ್ಡ್ ಬನ್ನಿ, ಆಯಿತಾ? ನಾವು ಅದನ್ನು ಸಭೆ ಮುಖಾಂತರ ನಮ್ಮ ಜನಗಳಿಗೆ ನಾವು ಕೂಡ ತಿಳಿಸ್ತೀವಿ. ದಲಿತರಿಗೆ ನಾನು ಬಹಳ ಸಹಾಯ ಮಾಡಿದ್ದೀನಿ, ನಾನು ದಲಿತರ ಪರವಾಗಿದ್ದೀನಿ ಅನ್ನೋದು ಅವರ ಮಾತಾಗಿತ್ತು. ನಾನು ಅದನ್ನು ಖಂಡಿಸಿದ್ದೀನಿ ಅಷ್ಟೇ ಆಗಿದ್ದು, ಇನ್ನೇನಿಲ್ಲ. ಅವರು ಸುಳ್ಳು ಹೇಳಬಾರ್ದು, ಸತ್ಯ ಹೇಳ್ಕೊಂಡು ಬನ್ನಿ. ನಮಗೆ ಇವತ್ತು ಕೂಡ ನೀವೇ ನಾಯಕರು. ನೀವು ಸತ್ಯ ಹೇಳ್ಕೊಂಡು ನಮ್ಮ ಹತ್ರ ಬನ್ನಿ, ಜನಗಳ ಹತ್ರ ಬನ್ನಿ. ನಿಮ್ಮನ್ನು ಇವತ್ತು ನಾವು ನಮ್ಮ ನಾಯಕರು ಅಂತಲೇ ಒಪ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ, ಆಯಿತಾ? ಆದರೆ ನನ್ನ ಜನ ಮುಗ್ಧರಿದ್ದಾರೆ, ಅವ್ರಿಗೆ ಸುಳ್ಳು ಹೇಳಬೇಡಿ, ಗೊತ್ತಾಯ್ತಾ? ಅದನ್ನೇ ಹೇಳಿದ್ನಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ವಿದ್ಯಾವಂತರಾಗಿದ್ದಾರೆ. ಪತ್ರಿಕಾ ಮಾಧ್ಯಮಗಳು, ಆಮೇಲೆ ವಿಜುವಲ್ ಮೀಡಿಯಾಗಳು ಭಾಳ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಅದು ಹೇಗೆ ಅಂತಂದರೆ ರಾಕೆಟ್ ಸೈನ್ಸ್ ಥರ ಅದು ನಾವಿಲ್ಲಿ ಮಾತಾಡಿದ್ದು ಇನ್ನೊಂದು ಸೆಕೆಂಡ್ಗಲ್ಲಿ ಇರುತ್ತೆ, ಗೊತ್ತಾಗೋಗ್ಬಿಡುತ್ತೆ ಜನಕ್ಕೆ. ಅದರಿಂದ ಸುಳ್ಳೆಲ್ಲೂ ಹೇಳಕ್ಕೆ ಹೋಗಬೇಡಿ, ಸತ್ಯ ಹೇಳಿ. ಜನ ಸತ್ಯ ಹೇಳ್ಕೊಂಬಂದ್ರೆ ಜನ ಅದು ನಿಮಗೆ ಮನ್ನಣೆ ಕೊಡ್ತಾರೆ, ನಿಮ್ಮನ್ನೇ ಇನ್ನೂ ಒಂದು ಸರಿ ಶಾಸಕರನ್ನಾಗೂ ಮಾಡ್ತಾರೆ, ಆಯಿತಾ? ದಯಮಾಡಿ ನೀವು ಸುಳ್ಳು ಹೇಳಬೇಡಿ, ಅಷ್ಟೇ ನಾನು ಕೇಳೋದು.